ಗಲ್ಲಿಗೆ ಶಿಕ್ಷೆ ಆಗ್ತಾರೋ ಇಲ್ಲೋ ಅಂತ ಫಸ್ಟ್ ತಿಳ್ಕೊಳ್ಳೋಣ ನಾವು. ಟೆಕ್ನಿಕಲ್ ಎವಿಡೆನ್ಸ್ ಫುಲ್ ಇದೆ, ಅವರು ಸಿಕ್ಕಾಕೊಳ್ಳೋದಕ್ಕೆ ಏನೂ ಸಾಧ್ಯನೇ ಇಲ್ಲ ಅಂತ ಏಷ್ಯಾನೆಟ್ ಸುವರ್ಣನಲ್ಲಿ ಹೇಳಿದ್ದಾರೆ. ನಾನು ಎಲ್ಲ ಚಾನಲ್ಲು ನೋಡಿದ್ದೀನಿ. ಇವ್ರು ಎಲ್ಲ ಕಡೆ ಹಲ್ಲೆ ಮಾಡ್ಕೊಂಡಿದ್ದಾರೆ, ಇದೊಂದೇ ಕಡೆ ಅಲ್ಲ. ಪುನೀತ್ ರಾಜ್ಕುಮಾರ್ಗೂ ಬೈದಿದ್ದಾರೆ. ಅವನು ಕಾರ್ ತೊಗೊಂಡಿದ್ದ, ನಾನು ಕಾರ್ ತೊಗೊಂಡಿದ್ದೇನೆ, ಯಾವುದೋ ಒಂದು ಚಾನಲ್ನಲ್ಲಿ ನೋಡಿದೆ. ನಮ್ಮ ಸಮಾಜ ಉದ್ಧಾರ ಆಗಬೇಕಾದ್ರೆ ರಾಜ್ಕುಮಾರ್ ಅಂತವ್ರು ಇರಬೇಕು. ಸೊ ಈಗ ಕನ್ನಡ ಚಲನಚಿತ್ರ ಉಳಿತಂತ ನೋಡೋಣ. ಆಮೇಲೆ ದರ್ಶನ್ ಅವ್ರು ಉಳ್ಕೊತಾರೋ ಬಿಡ್ತಾರೋ ಅದೆಲ್ಲ ಬೇರೆ ಮಾತು. ನಮಗೇನಮ್ಮ ಗೊತ್ತು. ಈಗ ಅವ್ರಿಗಂತೂ ಜೈಲು, ಗಲ್ಲಿಗೆ ಶಿಕ್ಷೆ ಆಗ್ತಾರೋ ಇಲ್ಲೋ ಅಂತ ಫಸ್ಟ್ ತಿಳ್ಕೊಳ್ಳೋಣ ನಾವು. ಓಕೆ, ಸೊ ಮಾಡಿರೋದಂತೂ ಪ್ರೂಫ್ ಇದೆ ಅಂತ ಎಲ್ಲ ನ್ಯೂಸ್ ಚಾನೆಲ್ಸ್ನೂ ನೀವು ಹೇಳ್ತಾ ಇದ್ದೀರಾ. ಟೆಕ್ನಿಕಲಿ ಅವರು ಈಗ ಕ್ರಿಮಿನಲ್ ಅಂತ ನೀವು ಡಿಕ್ಲೇರ್ ಮಾಡಿಬಿಟ್ಟಿದ್ದೀರಾ. ನೀವು ಮಾಧ್ಯಮದಲ್ಲೇ ಎಲ್ಲ ಮಾಡಿದ್ದೀರಾ. ಈಗ ನೀವು ಹೇಳಬೇಕು ಅವ್ರಿಗೆ ಗಲ್ ಶಿಕ್ಷೆ ಆಗುತ್ತೋ 7 ವರ್ಷದ ಶಿಕ್ಷೆ ಆಗುತ್ತೋ ನನಗೆ ಗೊತ್ತಿಲ್ಲ. ಅಂದರೆ ನೀವು ಅಪರಾಧಿ ಅಂತ ಎಲ್ಲೂ ಹೇಳಿಲ್ಲ, ಎಲ್ಲ ಚಾನೆಲ್ನಲ್ಲೂ ಹೇಳ್ಬಿಟ್ಟಿದ್ದಾರೆ. ಟೆಕ್ನಿಕಲ್ ಆರೋಪಿ ಅಲ್ಲ, ಟೆಕ್ನಿಕಲ್ ಎವಿಡೆನ್ಸ್ ಫುಲ್ ಇದೆ, ಅವರು ಸಿಕ್ಕಾಕೊಳ್ಳೋದಕ್ಕೆ ಏನೂ ಸಾಧ್ಯನೇ ಇಲ್ಲ ಅಂತ ಏಷ್ಯಾನೆಟ್ ಸುವರ್ಣನಲ್ಲಿ ಹೇಳಿದ್ದಾರೆ. ನಾನು ಎಲ್ಲ ಚಾನಲ್ಲು ನೋಡಿದ್ದೀನಿ. ನೀವು ಮಾಧ್ಯಮದವರು ಅವ್ರನ್ನಾಗಲೇ ನೀವು ಇದು ಮಾಡಿ ಅವ್ರನ್ನ ಕ್ರಿಮಿನಲ್ ಮಾಡಿದ್ದೀರಾ. ಸೊ ಈಗ ನಮಗಿಂತ ಚೆನ್ನಾಗಿ ಗೊತ್ತಿರಬೇಕು. ನಿಮಗೇನು ಇನ್ಫಾರ್ಮೇಷನ್ ಸಿಕ್ಕಿದೆ ಪೊಲೀಸಿಂದ? ಯಾಕಂದ್ರೆ ನಮಗಿಂತ ಬೇಗ ಇನ್ಫಾರ್ಮೇಷನ್ ಸಿಗುತ್ತೆ. ಒಬ್ಬೊಬ್ಬರು ಒಂದು ಹೇಳ್ತಾರೆ ಜಯಣ್ಣ ಇನ್ವಾಲ್ಡ್ ಅಂತಾರೆ. ಪಾಪ ಜಯಣ್ಣ ಇನ್ನೋಸೆಂಟು. ಈಗ ನಾಳೆ ನನ್ನ ಹೆಸರು ನೀವು ತೊಗೊಂಡು ಹೋಗ್ತೀರಾ, ಇನ್ಯಾರೋ ಒಬ್ಬರು ರವಿಶಂಕರ್ ಅವ್ರಿಗೂ ಗೊತ್ತು ಅಂತ ಹೇಳ್ತಾರೆ. ಇದು ಸರಿನಾ? ಒಂದು ಮಾಡಿರೋದು ತಪ್ಪಿದೆ, ಖಂಡಿತವಾಗ್ಲೂ ತಪ್ಪಿದೆ. ಟೆಕ್ನಿಕಲ್ ಎವಿಡೆನ್ಸ್ ಇದೆ ಅಂತ ನೀವೇನೇನು ಎವಿಡೆನ್ಸ್ಗಳು ಪ್ರೂವ್ ಮಾಡಿದ್ದೀರೋ ಅದು ನ್ಯೂಸ್ ಮಾಧ್ಯಮದಲ್ಲಿ ನಾವು ನೋಡೋದು ಮಾಧ್ಯಮ ತಾನೆ. ನಮಗೇನು IG ಗೊತ್ತಿಲ್ಲ, ಕಮಿಷನರ್ ಗೊತ್ತಿಲ್ಲ. ಮಾಧ್ಯಮದಲ್ಲಿ ಅವರು ಆಗಲೇ ಮಾಡಿದ್ದಾರೆ. ಆರೋಪಿ ಅಲ್ಲ, ಅವರು ಕ್ರಿಮಿನಲ್ಲು ಅಂತ. ಓಕೆ, ಆಮೇಲೆ ಯಾರದು ಏನು ದೇವಿ ಅವಳು ಏನು ಗೌಡ, ಪವಿತ್ರ ಗೌಡ ಅವರು ಹೆಂಡತಿ ಅಂತ ಒಂದು ಚಾನೆಲ್ನಲ್ಲಿ ಹೇಳಿ ಗಲಾಟೆ ಆಗಿದೆ, ಗೊತ್ತಲ್ವ ಅದು? ಇನ್ನೊಂದು ಚಾನೆಲ್ನಲ್ಲಿ ಹೆಂಡತಿ ಅಂತ. ಈಗ ನಂದು ಒಂದು ಪ್ರಶ್ನೆ ಇದೆ. ಈಗ ಹೆಂಡತಿ ಅಂತ ಯಾರೋ ಹೇಳಿದ್ದಾರೆ, ಅವರು ಹೇಳ್ಕೊಂಡಿದ್ದಾರೆ. ಈಗ ಫಸ್ಟ್ ಹೆಂಡತಿ ಕೇಸ್ ಹಾಕಿದ್ರೆ ಏನಾಗುತ್ತೆ? ಇದು ಯೋಚನೆ ಮಾಡಬೇಕಲ್ವ? ಕನ್ನಡ ಚಿತ್ರರಂಗದಲ್ಲಿ ಅತಿ ದೊಡ್ಡ ಅಭಿಮಾನ ಬಳಗವನ್ನು ಹೊಂದಿದವರು ನಟ ದರ್ಶನ್ ಅವರು. ತುಂಬ ದುಡ್ಡಿತ್ತು, ಅದಕ್ಕೆ ಅಭಿಮಾನ ಹೊಂದಿದ್ದಾರೆ. ಎಲ್ಲ ಬೌನ್ಸರ್ಗಳೇ ಇದ್ದಿದ್ದಲ್ಲ ನಮ್ಮ ಅಲ್ಲಿ. ನಾನು ಒಂದು ಆಸ್ಪತ್ರೆಗೆ ಹೋಗಿದ್ದೆ, ಅವ್ರ ಮನೆ ಎದುರುಗಡೆ ಇದೆ. ಅವ್ರದ್ದೇನೋ ಬರ್ತಡೇ ಇತ್ತಂತೆ, ಎಮರ್ಜೆನ್ಸಿ ಹೋಗಬೇಕು. ಆದರೆ ಒಬ್ರಿಗೂ ಪ್ರಜ್ಞೆ ಇಲ್ಲ, ಅಲ್ಲಿ ಯಾರೋ ಬರ್ತಾರೆ ಸಾಯ್ತಾ ಇದ್ದಾರೆ ಅಂತ. ಎಲ್ಲ ರೋಡ್ ಬ್ಲಾಕ್ ಮಾಡ್ಕೊಂಡಿದ್ದಾರೆ. ಅವ್ರ ಬರ್ತಡೇ ಅಷ್ಟು ಮುಖ್ಯನಾ? ಗಾಂಧೀಜಿಗಿಂತ ಮುಖ್ಯವಾದ ಬರ್ತಡೇನಾ ಅದು? ಹೆಂಗೆ ಅಭಿಮಾನ ಸಂಘ ಬರುತ್ತೆ ಹೇಳಿ? ಅಭಿಮಾನ ಸಂಘ ಮಾಡಬೇಕಾದ್ರೆ ಹೇಗೆ ಸಾಧ್ಯ? ನಾನಂತೂ ಹೋಗೋದಿಲ್ಲ. ಎಲ್ಲ ದುಡಿಯೋರು, ಇಲ್ಲಿ ಯಾರ್ಯಾರು ದುಡಿತಾರೋ ಅವ್ರು ಯಾರೂ ಹೋಗೋದಿಲ್ಲ. ಮತ್ತು ಯಾರು ಹೋಗ್ತಾರೆ ಅಲ್ಲಿಗೆ? ಅವ್ರಿಗೆ ಎಲ್ಲಿಂದ ಬರುತ್ತೆ ದುಡ್ಡು? ಇದೆಲ್ಲ ಸ್ವಲ್ಪ ನಾವು ಆಲೋಚನೆ ಮಾಡಬೇಕು. ನಮ್ಮ ಸಮಾಜ ಉದ್ಧಾರ ಆಗಬೇಕಾದ್ರೆ ರಾಜ್ಕುಮಾರ್ ಅಂತವ್ರು ಇರಬೇಕು. ಒಪ್ಕೋತೀರಾ ಅದನ್ನು? ಇವ್ರು ಎಲ್ಲ ಕಡೆ ಹಲ್ಲೆ ಮಾಡ್ಕೊಂಡಿದ್ದಾರೆ, ಇದೊಂದೇ ಕಡೆ ಅಲ್ಲ. ಪುನೀತ್ ರಾಜ್ಕುಮಾರ್ಗೂ ಬೈದಿದ್ದಾರೆ. ಅವನು ಕಾರ್ ತೊಗೊಂಡಿದ್ದ, ನಾನು ಕಾರ್ ತೊಗೊಂಡಿದ್ದೇನೆ, ಯಾವುದೋ ಒಂದು ಚಾನಲ್ನಲ್ಲಿ ನೋಡಿದೆ. ಯಾವುದೋ ಒಂದು ಆಡಿನೋ ಯಾವುದೋ ಒಂದು ದೊಡ್ಡ ಕಾರ್ ತೊಗೊಂಡಿದ್ದಾರೆ ಅಂತ. ಇನ್ನು ಯಾವೊಂದು ತೊಗೊಂಡಿದ್ದಾನೆ ಕನ್ನಡದ ಚಲನಚಿತ್ರದಲ್ಲಿ ಅಂತ ಮಾತಾಡ್ತಾರೆ. ಇದು ಒಬ್ಬ ಮಾದರಿ ಆದ ಒಬ್ಬ ನಟನಿಗೆ ಈ ಥರ ಮಾತು ಶೋಭೆ ಕೊಡುತ್ತಾ? ಸೊ ಈಗ ನಮ್ಮ ಒಪಿನಿಯನ್ ಕೇಳ್ತಾ ಇದ್ದೀರಲ್ಲ, ನಿಮ್ಮ ಒಪಿನಿಯನ್ ಏನು ಹೇಳಿ? ನೀವು ಬರೀ ನಮ್ಮನ್ನು ಕೇಳಿಬಿಟ್ಟು ತೋರಿಸ್ಬಿಡ್ತೀರಾ ನೀವು ಅಲ್ವಾ? ಅವ್ರು ಮಾತಾಡೋ ಕನ್ನಡ ಯಾರಿಗೂ ಮಾತಾಡೋಕ್ಕೆ ಬರಲ್ಲ ಈಗ ನಮ್ಮ ಕನ್ನಡ ಚಲನಚಿತ್ರ. ಓಕೆ, ಏನಾಯಿತು ಅಂದರೆ ಆ್ಯಕ್ಚುಲಿ ಅಂತ ಶುರು ಮಾಡ್ತಾರೆ. ರಾಜ್ಕುಮಾರ್ ಆಗಲಿ, ದೊಡ್ಡಣ್ಣ ಆಗಲಿ, ಉದಯ್ ಕುಮಾರ್ ಆಗಲಿ, ಒಂದು ಅಕ್ಷರ ಬೇರೆ ಪದ ಉಪಯೋಗಿಸ್ತಾ ಇಲ್ಲ, ಪೂರ್ತಿ ಕನ್ನಡದಲ್ಲಿ ಮಾತ್ರ. ಈಗ ಎಷ್ಟು ಜನಕ್ಕಿದೆ ಅದು? ಸೊ ಈಗ ಕನ್ನಡ ಚಲನಚಿತ್ರ ರಂಗನೇ ಸತ್ತೋಗಿದೆ, ಕನ್ನಡ ಮಾತಾಡೋರು ಯಾರೂ ಇಲ್ಲ ಅಲ್ಲಿ. ಹೀಗಿರುವಾಗ ಕನ್ನಡ ಚಲನಚಿತ್ರ ಬದುಕುತ್ತೋ ಇಲ್ಲೋ ನೋಡೋಣ. ಇವ್ರು ಬದುಕೋದು ಬೇರೆ, ಕನ್ನಡ ಚಲನಚಿತ್ರ ಬದುಕುತ್ತೋ ಇಲ್ಲೋ ನೋಡೋಣ. ಯಾಕೆಂದರೆ ತೆಗಿತಾ ಇರೋ ಇದು ಪಿಕ್ಚರ್ಗಳು, ಚಲನಚಿತ್ರಗಳು ಒಂದು ಯುವಕರಿಗೆ ಮಾದರಿಯಾಗಿಲ್ಲ. ಈಗ ರಾಜ್ಕುಮಾರ್ ಅವ್ರು ಪಿಕ್ಚರ್ ಮಾಡ್ತಾಯಿದ್ರು, ಕಲ್ಯಾಣ್ ಕುಮಾರ್ ಮಾಡ್ತಾಯಿದ್ರು. ಅದರಲ್ಲಿ ಒಂದು ಸಮಾಜಕ್ಕೊಂದು ಅರ್ಥ ಇತ್ತು, ಸಮಾಜಕ್ಕೊಂದು ಇದೊಂದು ಮೆಸೇಜ್ ಇತ್ತು. ಈಗೇನಿದೆ, ಎಲ್ಲ ಗುಂಡಾಗಳು, ಜುಟ್ಟುಗಳು ಬಿಟ್ಕೊಂಡು, ದಡ್ಡಗಳು ಬಿಟ್ಕೊಂಡು ಹೋದವರೆಲ್ಲರೂ ಹೀರೋಗಳೇನೆ. ಹಾಗಿದ್ದರೆ ಅದು ಸಮಾಜ ಯಾವ ಥರ ಆಗುತ್ತೆ ನೀವೇ ನೋಡ್ಬೋದಲ್ಲ ಈಗ. ಸೊ ಈಗ ಕನ್ನಡ ಚಲನಚಿತ್ರ ಉಳಿತಂತ ನೋಡೋಣ. ಆಮೇಲೆ ದರ್ಶನ್ ಅವ್ರು ಉಳ್ಕೊತಾರೋ ಬಿಡ್ತಾರೋ ಅದೆಲ್ಲ ಬೇರೆ ಮಾತು. ಏಕೆಂದರೆ ದರ್ಶನ್ಗೆ ಒಬ್ಬ ಮಾದರಿ ಮನುಷ್ಯನಂತ ಆ ಭಾಷೆ ಇಲ್ಲ. ಅವ್ರ ಭಾಷೆ ಏನಿದ್ರು ಒಂಥರ
ಈ ದಾಡಿ ಗಿಡಿ ಬಿಟ್ಕೊಂಡು ಓಡಾಡೋರ ಥರನೇ ಇದೆ. ಸೊ ಅದರಿಂದ ನೋಡಬೇಕಷ್ಟೆ. ಬೀಟ್ ಪ್ಲಸ್ ಕರ್ನಾಟಕ.